ನಮಸ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ನೀವು ಈ ಮಾತುಗಳನ್ನು ಕೇಳಿರ್ತೀರ. ಈಗಿನ ಹೆಣ್ಣು ಮಕ್ಕಳಿಗೆ ತಾಳ್ಮೆ ಇಲ್ಲ, ಸಂಸ್ಕಾರ ಇಲ್ಲ, ಮರ್ಯಾದೆ ಇಲ್ಲ. ಅದಕ್ಕೆ ಸಣ್ಣ ಪುಟ್ಟ ಕಾರಣಕ್ಕೂ ಗಂಡನ ಮನೆ ಬಿಟ್ಟು ಬರ್ತಾರೆ. ಆದರೆ ಹಳೆ ಕಾಲದವರನ್ನು ನೋಡಿ, ಒಂದು ಹೊತ್ತು ಊಟ ಸಿಕ್ಕರೂ ಸಾಯೋವರೆಗೂ ಗಂಡನ ಮನೆ ಬಿಡ್ತಾ ಇರಲಿಲ್ಲ ಸಂಸ್ಕಾರ ಇರುವ ಹೆಣ್ಣು ಮಕ್ಕಳು ಅಂತ. ಆದರೆ ಅದರ ಹಿಂದಿನ ಸತ್ಯ ಏನು ಅಂತ ಗೊತ್ತಾ? ಹಿಂದಿನ ಕಾಲದ ಹೆಣ್ಣು ಮಕ್ಕಳು ಸತ್ತರೂ ಹೊಂದಿಕೊಂಡು ಹೋಗುವ ಕಾರಣ ಅಸಹಾಯಕತೆ, ಹೆಚ್ಚು ಶಿಕ್ಷಣ ಇಲ್ಲದಿರುವುದು, ಆರ್ಥಿಕವಾಗಿ ಗಂಡನ ಮೇಲೆ ಅವಲಂಬನೆಯಾಗಿರುವುದು. ತವರಿಗೆ ಮರಳಿದರೆ ಅಣ್ಣ ತಮ್ಮನ ಹೆಂಡತಿಯ ಆಳಾಗಿ ಇರಬೇಕು ಎನ್ನುವುದು, ಆರ್ಥಿಕವಾಗಿ ಸ್ವಾವಲಂಬಿ ಇರದ ಕಾರಣ ಮಕ್ಕಳ ಪಾಲನೆ ಮಾಡಲಾಗದೆ ಅವರಿಂದ ದೂರವಾಗುವನೇನೋ ಎನ್ನುವುದು, ಸಮಾಜದಲ್ಲಿ ಗೌರವ ಸಿಗಲ್ಲ ಎನ್ನುವುದು, ಪರ ಪುರುಷರು ಕೆಟ್ಟ ದೃಷ್ಟಿಯಿಂದ ನೋಡುವರು ಎನ್ನುವುದು. ಅದೇ ಈಗಿನ ಕಾಲದಲ್ಲಿ ನೋಡುವುದಾದರೆ ಅವರು ಸಹಿಸದೇ ಇರಲು ಕಾರಣ ಧೈರ್ಯ, ಹೆಚ್ಚು ವಿದ್ಯಾಭ್ಯಾಸದ ಕಾರಣ ತಾನು ಮನುಷ್ಯಳೇ ಅಡಿಯಾಳು ಅಲ್ಲ ಎನ್ನುವ ಧೈರ್ಯ, ಆರ್ಥಿಕವಾಗಿ ಗಂಡನ ಮೇಲೆ ಅವಲಂಬಿತವಾಗಿಲ್ಲ ಎನ್ನುವ ಧೈರ್ಯ, ತವರಿಗೆ ಮರಳದೆ ಹೊಸ ಮನೆ ಮಾಡಬಲ್ಲೆ ಎನ್ನುವ ಧೈರ್ಯ, ತಂದೆ ತಾಯಿಯು ತನ್ನ ನೋವನ್ನು ಅರ್ಥ ಮಾಡಿಕೊಂಡು ಬೆಂಬಲಿಸುತ್ತಾರೆ ಎನ್ನುವ ಧೈರ್ಯ, ಆರ್ಥಿಕವಾಗಿ ಸ್ವತಂತ್ರ ಇರುವ ಕಾರಣ ತನ್ನ ದುಡಿಮೆಯಿಂದ ಮಕ್ಕಳನ್ನು ಸಲಹುವೆ, ಅವರ ಭವಿಷ್ಯ ರೂಪಿಸುವೆ ಎನ್ನುವ ಧೈರ್ಯ. ಸಮಾಜದ ಜನ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬದಲಾಗುತ್ತಾರೆ, ಅದಕ್ಕೆ ನಾವು ಹೆದರುವ ಅವಶ್ಯಕತೆ ಇಲ್ಲ ಎನ್ನುವ ಧೈರ್ಯ. ಏನೇ ಆಗಲಿ, ಎರಡು ಕಾಲಮಾನಕ್ಕೆ ತಕ್ಕಂತೆ ಇಬ್ಬರೂ ಸರಿ. ಸಹನೆ ತಾಳ್ಮೆ ಅವಳಿಗೂ ಇದೆ, ಆದರೆ ಆ ಸಹನೆ ತಾಳ್ಮೆಗೆ ಮಿತಿ ಇರಬೇಕು ಎನ್ನುವುದು ಅವಳಿಗೂ ಅರಿವಿದೆ. ಹೀಗಾಗಿ ಸಂಸ್ಕಾರ ಇಲ್ಲವ ಎನ್ನುವ ಹಣೆಪಟ್ಟಿಯನ್ನು ಕಟ್ಟಬೇಡಿ. ಆಗಿನ ಕಾಲದಲ್ಲಿ ಹಿಂಸೆ ಸಹಿಸಲಾರದೆ ಕೆರೆ ಬಾವಿಗೆ ಹಾರಿಕೊಳ್ಳುವ, ಸೀಮೆ ಎಣ್ಣೆ ಸುರಿದುಕೊಳ್ಳುವ, ನೇಣಿಗೆ ಶರಣಾಗುವ ಬದಲು ಜೀವನವನ್ನು ಆಯ್ಕೆ ಮಾಡಿದ್ದಾಳೆ. ಅಂತಹ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.